ಉನ್ನತ ಗುರಿ, ಸರಳ ಜೀವನ ಮೂಲಕ ಸಾರ್ಥಕತೆ ಕಾಣಿ. ಗಡಬಂತಿಯಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಸಂಚಾಲಕಿ ಮಂದಾಕಿನಿ ಬೆಹೆನ್ ಉನ್ನತ ಗುರಿ, ಸರಳ ಜೀವನ ಸಾಗಿಸುವ ಮೂಲಕ ಜೀವನದಲ್ಲಿ ಸಾರ್ಥಕತೆಯ ಮನೋಭಾವನೆಯನ್ನು ಬೆಳೆಸಿಕೊಳ್ಳಬೇಕು ಎಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸಂಚಾಲಕಿ ಮಂದಾಕಿನಿ ಬೆಹೆನ್ ಸಲಹೆ ನೀಡಿದರು. ಹುಮನಾಬಾದ್ನ SBC ಕಲಾ SV ವಾಣಿಜ್ಯ ಹಾಗೂ ವಿಜ್ಞಾನ ಪದವಿ ಕಾಲೇಜಿನ NSS ಶಿಬಿರಾರ್ಥಿಗಳಿಗಾಗಿ ತಾಲೂಕಿನ ಗಡಬಂತಿ ಗ್ರಾಮದ ಮುಕ್ತ ಸಂಗಯ್ಯನ ಗವಿ ಪರಿಸರದಲ್ಲಿ ಭಾನುವಾರ ಏರ್ಪಡಿಸಿದ್ದ NSS ವಾರ್ಷಿಕ ವಿಶೇಷ ಶಿಬಿರದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನವನ್ನು ನೀಡಿದರು. ಈ ವೇಳೆ ಹಿರಿಯ ಸಾಹಿತಿ BS ಖುಬಾ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮುಕ್ತ ಸಂಗಯ್ಯ ಗವಿ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಶ್ರೀಧರ್ ಪ್ರಸಾರ್ಗಿ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಓಂಕಾರ್ ತುಂಬಾ ಮತ್ತು ಸುವರ್ಣ ಬೆಹೆನ್ ಅವರು ವೇದಿಕೆಯಲ್ಲಿದ್ದು ಮಾರ್ಗದರ್ಶನವನ್ನು ನೀಡಿದರು. ಮಹಾವಿದ್ಯಾಲಯದ ಪ್ರಾಚಾರ್ಯ ರವೀಂದ್ರನಾಥಪ್ಪ ಅವರು ಅಧ್ಯಕ್ಷತೆ ವಹಿಸಿ ಮಾರ್ಗದರ್ಶನ ನೀಡಿದರು. ಶಿಬಿರಾಧಿಕಾರಿ ಪ್ರವೀಣ್ ಕುಮಾರ್ ಕಲಬುರ್ಗಿ ಅವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಹಾವಿದ್ಯಾಲಯದ ವಿವಿಧ ವಿಭಾಗಗಳ ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು, ಗ್ರಾಮದ ಗಣ್ಯರು ಸೇರಿದಂತೆ ವಿಶೇಷವಾಗಿ ಶಿಬಿರಾರ್ಥಿಗಳು ಅತ್ಯಂತ ಕ್ರಿಯಾಶೀಲತೆಯಿಂದ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಸಹಕಾರಿಯಾದರು. ಗ್ರಾಮಗಳ ಬೆಳೆಯೇ ಬೆಳೆಯುವುದು ದೇಶ, ಭ್ರಾತೃತ್ವ ಬೆಳೆಸಿ ಎಲ್ಲರಲ್ಲೂ ನಾವು ಸೇವೆಯ ಮಾಡೋಣ ಬನ್ನಿ, ನಾವು ಸೇವೆಯ ಮಾಡೋಣ ಬನ್ನಿ. ಒಬ್ಬರಿಗೊಬ್ಬರು ಕಲಿಸುವ ಬೋಧನೆ, ಒಬ್ಬೊಬ್ಬರೊಂದನ್ನು ಕಲಿಸುವ ಬನ್ನಿ, ಸೇವೆಯ ಮಾಡೋಣ ಬನ್ನಿ, ನಾವು ಸೇವೆಯ ಮಾಡೋಣ ಬನ್ನಿ. ಪರಿಸರ ವೃದ್ಧಿ ಮಾಡುತ್ತಾ ಸಾಗೋಣ, ಜೈವಿಕ ತಂತ್ರ ಪ್ರಚಾರಗೊಳಿಸೋಣ, ಹೆಗರವಿಟ ವಲಯಗಳನ್ನು ನಿರ್ಮಾಣ ಮಾಡಿ ಸೇವೆ ಮಾಡೋಣ ಬನ್ನಿ. ಸ್ಮಾರಕಗಳ ರಕ್ಷಣೆ ಮಾಡುತ್ತಾ ನಾವು ಭವ್ಯ ಪರಂಪರೆಯ ಬೆಳೆಸೋಣ ನಾವು. ಐಕ್ಯತೆಯನ್ನು ಬಲಗೊಳಿಸುತ್ತೇನೆ, ಪ್ರತಿಜ್ಞೆಯನ್ನು ಮಾಡುತ್ತೇನೆ. ಅಲ್ಲದೆ ನಾನು ಯಾವುದೇ ತರಹದ ಹಿಂಸಾ ಕಾರ್ಯದಲ್ಲಿ ತೊಡಗದೆ ಧರ್ಮ, ಪ್ರದೇಶ, ರಾಜಕೀಯ ಹಾಗೂ ಆರ್ಥಿಕ ಕುಂದುಕೊರತೆಗಳನ್ನು is to lose yourself in the service of others. This is exactly what we strive to do through our 7-day special camp and regular community activities. We step out. ಕ್ರಮದಲ್ಲಿ 7 ಉಪನ್ಯಾಸ ಮಾಲಿಕೆಗಳಿರುತ್ತವೆ. ಅದರೊಳಗೆ ಉದ್ದೇಶ ಏನೆಂದರೆ ಪರಿಸರ ಸಂರಕ್ಷಣೆ ಮಾಡುವುದು, ಜಲ ಹಾಗೂ ಸಂವರ್ಧನೆ ಹ್ಯಾಂಗೆ ಮಾಡಬೇಕು, ವ್ಯಕ್ತಿತ್ವ ತರಬೇತಿ ಮತ್ತು ಮುಖಂಡತ್ವ, ಲೀಡರ್ಶಿಪ್ ಹಾಗೂ ಕೆಲವು ಮಹಾಮಾಂತ್ರಿಕ ರೋಗದ ಬಗ್ಗೆ, HIV AIDS ಮತ್ತು ರಕ್ತದಾನದ ಬಗ್ಗೆ, ಅರಿವು ಬಗ್ಗೆ ಕೊಡುವ ಬಗ್ಗೆ, ಹಾಗೂ ಮೇನ್ ಈ ರಾಷ್ಟ್ರೀಯ ಸೇವಾ ಯೋಜನೆ ಬಹುದೊಡ್ಡ ಉದ್ದೇಶ ಏನಂದರೆ ರಾಷ್ಟ್ರೀಯ ಭಾವೈಕ್ಯತೆ ಹಾಗೂ ಭಾತೃತ್ವ ಮೂಡಿಸುವುದು, ವರ್ಣಭೇದವನ್ನು ತೊಡೆದು ಹಾಕಿ ದೇಶದ ಐಕ್ಯತೆಯನ್ನು ಸಾಧಿಸುವುದೇ ರಾಷ್ಟ್ರೀಯ ಸೇವಾ ಯೋಜನೆಯ ಉದ್ದೇಶ. ಅದಕ್ಕೋಸ್ಕರನೇ ಇಂಥ 10 ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮ ಮುಖಾಂತರ 7 ದಿವಸಗಳ ತರಬೇತಿ ಇರುತ್ತದೆ. ಇವಾಗ ಸ್ವಲ್ಪ ಇನಾಗ್ರೇಷನ್ ಸ್ವಲ್ಪ ಅಸ್ತವ್ಯಸ್ತ ಆಗಿರ್ಬೋದು, ಆದರೆ ಪ್ರತಿದಿನದಂತೆ ಮುಂಜಾನೆ 10 ಗಂಟೆಗೆ ತರಬೇತಿ ಸ್ಟಾರ್ಟ್ ಆಗ್ತದೆ. ಮೊದಲು ಧ್ವಜಾರೋಹಣ ಚಿಡಿಯ ಅಂತಿದ್ರು ಮತ್ತೆಲ್ಲ ಅದೆಲ್ಲ ನಿಮ್ಮ ತನಗೆಲ್ಲ ಗೊತ್ತಿದ್ದೇನೆ. ಇವಾಗ ತಾನೇ ರೀಸೆಂಟ್ಲಿ ಏನೇನು ಆಗ್ತಾ ಇದೆಯಲ್ಲ ನೋಡ್ತಾ ಇದ್ದೀರಾ. ನೆರೆಹೊರೆ ದೇಶಗಳಲ್ಲಿ ಯಾವ ರೀತಿಯಾಗಿ ಸಣ್ಣ ಸಣ್ಣ ವಿಷಯಕ್ಕಾಗಿ ಹಾತೊರೆಯುತ್ತಿದ್ದು ಯಾವ ರೀತಿ ಪರಿಸ್ಥಿತಿಯನ್ನು ಅವರು ಎದುರಿಸ್ತಾ ಇದ್ದಾರೆ ಅದನ್ನು ನೋಡ್ತಾ ಇದ್ದೀರಾ. ಆದರೆ
ನಮ್ಮಲ್ಲಿ ನಮ್ಮ ದೇಶದಲ್ಲಿ ಮತ್ತೊಮ್ಮೆ ನಾವು ಯಾವುದಕ್ಕೂ ಕಮ್ಮಿ ಇಲ್ಲ, ಯಾವುದೇ ಥರ ಪರಿಸ್ಥಿತಿ ಬಂದ್ರೂ ಕೂಡ ನಾವು ಯಾವ ರೀತಿಯಾಗಿ ನಮ್ಮ ಭಾರತವನ್ನು ಕಾಪಾಡಿಕೊಳ್ಬೇಕು, ನಾವು ಯಾವ ರೀತಿಯಾಗಿ ನಾವು ಸದೃಢವಾಗಿ ಇರಬೇಕು ಅಂತ ಅದು ನಾವು ಪದೇ ಪದೇ ನಮಗೆ ಯಾವಾಗ ಸಂದರ್ಭ ಸಿಗ್ತಾ ಇದೆ ಅದನ್ನು ನಾವು ಪ್ರೂವ್ ಮಾಡ್ತಾನೇ ಇದ್ದೀವಿ. ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಏನಪ್ಪ ಅಂತಂದರೆ ಅವರವರ ಸ್ಥಾನದಲ್ಲಿ ಅವರವರು ಕಾರ್ಯನಿಷ್ಠೆಯನ್ನು ತೋರಿಸ್ತಾ ಇದ್ದಾರೆ. ನಾವು ಯುವಕರಾಗಿ ನಾವು ಏನು ಮಾಡಬೇಕಪ್ಪ, ಈ ಶೀರ್ಷಿಕೆ ಮುಖಾಂತರ ಸದೃಢ ಭಾರತಕ್ಕಾಗಿ ಸದೃಢ ಯುವಕರು ಅಂತ ಏನದ ನಮ್ಮ ಕರ್ತವ್ಯ ನಾವು ಮಾಡಬೇಕು. ನಮ್ಮ ಕರ್ತವ್ಯ ಏನಪ್ಪ, ನಿಮ್ಮ ಕರ್ತವ್ಯ ಏನು ಆ್ಯಕ್ಚುಲಿ ಹಂಗೆ ನೋಡಿದರೆ ತಾಯಿ ತಂದೆ ಎಷ್ಟೊಂದು ಕಷ್ಟಪಟ್ಬಿಟ್ಟು ನಿಮಗೆ ಸ್ಕೂಲ್ಗೆ ಅವ್ರಿಗೆ ಎಷ್ಟು ಕಷ್ಟವಿದೆ ಅಂತ ಅವ್ರು ನಿಮ್ಗೆ ತೋರಿಸಲಾರ್ದ್ರೆ ನಿಮಗೆ ಸ್ಕೂಲಿಗೆ ಕಳಿಸ್ತಾ ಇದ್ದಾರೆ, ಕಾಲೇಜ್ ಕಳಿಸ್ತಾ ಇದ್ದಾರೆ. ಓಕೆ, ಕಾಲೇಜ್ ಬರ್ತಾ ಇದ್ದೀರಿ, ಉಪನ್ಯಾಸಕರು ಅವರವರ ಒಂದು ಅವ್ರ ಹತ್ರ ಇರುವಂಥ ಜ್ಞಾನವನ್ನು ನಿಮಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ನಾವೇನಂತಂದರೆ ಮೊನ್ನೆ ಒಂದು ಪ್ರವಚನ ಕೇಳ್ತಾ ಇದ್ವಿ, ಅದರಲ್ಲಿ ಒಬ್ಬರು ಗುರುಗಳು ಏನು ಹೇಳ್ತಾರೆ ಅಂತಂದರೆ ಮುಂಚೆ ಎಲ್ಲ ಉಪವಾಸಗಳು ಇರ್ತಿದ್ರಂತೆ. ಉಪವಾಸಗಳಲ್ಲಿ ಯಾಕೆ ಇರ್ತಿದ್ರು ಗೊತ್ತ್ರಿ? ಸಂಧಾನ ಮೀಟಿಂಗ್ನು ಮಾಡಿರಿ ಜನರುಗಳ ಸಂಘಟ, ಒಂದು 10-20 ಜನರಿಗೆ ಹೆಣ್ಮಕ್ಳಿಗೆ ಕಲಿಸ್ರಿ, ಅಲ್ಲಿರ್ತಕ್ಕಂಥ ಮಂದಿ ಕಲಿಸಿ. ಏನಪ್ಪ ಅಂತಂದ್ರೆ ಅವ್ರ ವಿಚಾರಗಳು ತಿಳ್ಕೊಡ್ರಿ, ನಿಮ್ಮ ವಿಚಾರಗಳು ಹೇಳ್ರಿ, ಆಧುನಿಕ ಭಾರತದ ಬಗ್ಗೆ ಹೇಳ್ರಿ. ಅದಕ್ಕೆಲ್ಲಪ್ಪ ಅಂದ್ರೆ ಅದ್ರಾಗ ವಿಶೇಷವಾಗಿ ಹೆಣ್ಮಕ್ಳು ಏನಪ್ಪ ಅಂತಂತಂದ್ರೆ ನೀವೆಲ್ಲರೂ ಏನಪ್ಪ ಅಂತಂದ್ರೆ ಇವತ್ತು ಹೆಣ್ಮಕ್ಳ ಬಗ್ಗೆ ಆಗಿತ್ತು ಅಂತಂದ್ರೆ ಹಿಂದ್ಕಿನ ಜಮಾನ ಹೋಯ್ತು, ಹಿಂದ್ಕಿನಾಗ ನೀವು ಕುಂತರಲ್ಲ. ಇವತ್ತು ಎಲ್ಲದ್ರಾಗ ಹೆಣ್ಮಕ್ಳು ಏನಪ್ಪ ಅಂತಂದ್ರೆ ಮುಂದರ ಅವಕಾಶನೂ ಹೆಚ್ಚಿಗವ. ಈಗ ಮುಂದೆ ನಿಮಗೆ MLA ಸೀಟ್ನೂ ಹೆಚ್ಚಿಗಾಗವ. ಪೈಲ MLA ಇದ್ದಲ್ಲಿ 33% ನೀವು MLA ಆಗ್ಬೋದು. ರಾಜಕೀಯ ಗುಣಗಳನ್ನ ಬೆಳೆಸ್ಕೊಡ್ರಿ ಅಂತ ಹೇಳ್ತಾ ಇಲ್ಲಿ ನನಗೆ ಮಾತಾಡಕ್ಕೆ ಕರೆದು ಸನ್ಮಾನ ಮಾಡಿ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ, ಯಾಕಂತಂದ್ರೆ ಇದು ಕಾಲೇಜ್ ನಂದದ, ನಾ ಕಲ್ತಿರ್ತಕ್ಕಂಥ तो है, सुनते हैं उनका, नहीं सुनते ऐसे नहीं. आप बहुत अच्छे हो, आपके अंदर वो विचार है, शक्ति है आपके अंदर कि हम भी अच्छा सुन कर के हम अच्छा बने और हमारे देश को भी अच्छा बनाए. आपका लक्ष्य भी है, लेकिन अपने जीवन के लक्ष्य को हमें पहले दृढ़ करना पड़ेगा, सशक्त करना पड़ेगा. लक्ष्यहीन जीवन कैसे होता है मानव का? सबसे पहली बाधा है हमारे जीवन में लक्ष्यहीन जीवन. जब तक हम अपने आप को लक्ष्य नहीं बनाते कि मुझे क्या बनना है और क्या करना है, तब तक हम अपने दृढ़ता के कमी के कारण अपने राष्ट्र को भी हम सशक्त नहीं बना सकते. लक्ष्यहीन जीवन ऐसे है बिना पतवार के नाव. बिना पतवार होगी तो नाव किनारे पहुंचेगी? पता नाविक अंबिगर पतवार बोलते हैं उसको हिंदी में. अगर वो नहीं है तो हमारी नाव कहाँ जाएगी? फिर हवा के झोंके से कभी इधर कभी उधर, तो कभी डूबने की भी ये होते. आज युवक का भी ऐसे ही हालत है, तो इसीलिए ये सबसे बड़ी बाधा है. लेकिन कितना अच्छा हमारे ಮಾತೇನು ಹೇಳ್ತಾರೆ, ಈ ಸಂಸ್ಥೆ ನೀವೇನು ಕೆಲಸ ಮಾಡ್ತೀವಿ 7 ದಿವಸದ ಕಾರ್ಯಕ್ರಮ ಇದು ಸ್ಟಾರ್ಟ್ ಆಗುತ್ತೆ ಇವತ್ತು. ಇವೆಲ್ಲ ನೋಡಿದ್ರೆ ನಾವು ಭಾಳ ಅಗಾಧ ಅನ್ನಿಸ್ತದೆ. ನಿಜವಾಗ್ಲೂ ಇದು ಹಾಗೆ ಅದು NSS ಅಂದ್ರೆ ನ್ಯಾಷನಲ್ ಸರ್ವೀಸ್ ಸ್ಕೀಮ್, ಅಂದರೆ ರಾಷ್ಟ್ರೀಯ ಸೇವಾ ಯೋಜನೆ. ರಾಷ್ಟ್ರ ಅಂದರೆ ಏನು, ರಾಷ್ಟ್ರೀಯ ಸೇವಾ ಅಂದರೆ ಏನು, ಮತ್ತು ರಾಷ್ಟ್ರೀಯ ಸೇವಾ ಯೋಜನೆ ಅಂದರೆ ಏನು, ಅದು ನೀವೆಲ್ಲ ತಿಳ್ಕೋಬೇಕು. ವಿದ್ಯಾರ್ಥಿಗಳಂದ್ರೆ ಬರೀ ಅಭ್ಯಾಸ, ಪುಸ್ತಕ ಓದಿ ಅಭ್ಯಾಸ ಮಾಡಿ ಸರ್ಟಿಫಿಕೇಟ್ ತೊಗೊಂಡಷ್ಟೇ ಅಲ್ಲ, ಈ ರಾಷ್ಟ್ರದ ಸಲುವಾಗಿ ಏನೇನು ಮಾಡಬೇಕು, ನಿಮ್ಮ ಹೆಲ್ತ್ ಸಲುವಾಗಿ ಹೇಗಿರಬೇಕು, ಪ್ರತಿಯೊಂದೆಲ್ಲ ಇಲ್ಲಿ ಈ ಇದರಲ್ಲಿ ನಿಮಗೆ ತಿಳ್ಕೊಂಬೋದಾಗ್ತದೆ. ಮುಂದೆ ಬರ್ತಕ್ಕಂಥ ಈ ರಾಷ್ಟ್ರದ ನಾಗರಿಕರು ನೀವೇ ಆಗೋರಿದ್ರಿ, ರಾಷ್ಟ್ರದ ಉದ್ಧಾರ ಮಾಡೋರು ನೀವೇ ಆಗೋರಿದ್ರಿ. ನಿಮ್ಮ ತಲೆ ಮೇಲೆ ಭಾಳ ದೊಡ್ಡ ಭಾರ ಅದೆಲ್ಲ ಸರಿಯಾಗಿ ಈ ಸಂದರ್ಭದಲ್ಲಿ ತಿಳಿಸೋ ಸಲುವಾಗಿ ಇದೇನು ಯೋಜನೆ ಮಾಡ್ಯಾರ. ಇದು ನೋಡಿ ನನಗೆ ಭಾಳ ಸಂತೋಷ ಅನಿಸ್ತದೆ. ಈ ಸಂದರ್ಭದಲ್ಲಿ ನನಗೆ ಇನ್ನೂ ಸರಿಯಾಗಿ ಏನೂ ಪರಿಚಯ ಇಲ್ಲ, ನಾನು ಮೊದಲನೇ ಸಲ ಮಾತಾಡ್ಲಿಕ್ಕೆ ಹೇಳಿದ ಕಾರಣ ನಾನು ಈ ತಮ್ಮೆಲ್ಲ ಈ ಸಂತೋಷ ನೋಡಿ ನನಗೂ ಭಾಳ ಸಂತೋಷ ಆಗಿ ಇಷ್ಟು ಹೇಳಿ ನನಗೆ ಮಾತು ತವರು ಮನೆ ಆಗ್ಯದ ಅಂತ ಹೇಳಿದ್ರು. ಯಾಕಂದ್ರೆ ಈ ಮುಗ್ಧ ಸಂಗಯ್ಯ 12ನೇ ಶತಮಾನದ ಒಬ್ಬ ಮುಗ್ಧ ಶರಣ. ಎಷ್ಟು ಮುಗ್ಧ ಇದ್ರಂದ್ರೆ ಅಷ್ಟೇ ಅಗಾಧವಾದ ಶಕ್ತಿ ಇತ್ತು. ನಿಮಗೊಂದು ಸಣ್ಣ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಒಂದು ಆ ಶರಣರ ನಡುವೆ ಆದಂಥ ಒಂದು ಘಟನೆ. ಮೋಳಿಗೆ ಮಾರಯ್ಯ, ಮೋಳಿಕೇರಿ ಅದನ್ನಲ್ಲ, ಮೋಳಿಗೆ ಮಾರಯ್ಯ ಮಹಾರಾಜರವರು ಇಲ್ಲಿ ಬಂದು ಶರಣರಾದರು. ಅವರು ಒಂದು ದಿವಸ ತಮ್ಮ ಕಾಯಕವನ್ನು ಮಾಡುವಾಗ ಈ ಮುಗ್ಧ ಸಂಗಯ್ಯನನ್ನು ಸ್ವಲ್ಪ ಹೀಯಾಳಿಸಿದ್ರು. ಅವರು ಭಾಳ ಮುಗ್ಧ ಅಂದ್ರೆ ಭಾಳ ಮುಗ್ಧ ಇದ್ದರು ಅವರು. ಅವ್ರ ಕಟ್ಟಿಗೆ ಹೊತ್ಕೊಂಡು ಬರುವಾಗ ಮೋಳಿಗೆ ಮಾರಯ್ಯ ಕಟ್ಟಿಗೆ ಮಾರಿ ದಾಸೋಹ ನಡೆಸ್ತಾಯಿದ್ರು ದಿವಸ. ಅವ್ರ ಕಟ್ಟಿಗೆ ತರುವಾಗ ಹೆಂಗಾಗ್ತಿತ್ತಂದ್ರೆ ಅವ್ರು ಇರ್ತಕ್ಕಂಥ ಒಂದು ಶಕ್ತಿಯನ್ನು ಆ ಕಟ್ಟಿಗೆ ಹೊರಿ ಅವ್ರ ತಲೆ ಮ್ಯಾಗ ನಿಂದಿರ್ತಿತ್ತು. ತಲೆ ಮ್ಯಾಗ ಕೂಡ್ತಿಲ್ಲದು. ಅವ್ರ ತಲೆಗೆ ಕಟ್ಟಿಗೆ ಹೊರಿಗೆ ಒಂದು ಸ್ವಲ್ಪ ಅಂತರ ಇರ್ತಿತ್ತು. ಹಂಗೆ ಅವ್ರು ಕಟ್ಟಿಗೆ ತೊಗೊಂಡು ಬರ್ತಿರು.
ಮುಗ್ಧ ಸಂಘ ನೋಡಿದಾಗ ಏನೋ ಒಂದು ಶಬ್ದ ಆಡಿದಾಗ ಆ ಮುಗ್ಧ ಸಂಘ ನಕ್ಕೊಂತ ನೋಡಿದಾಗ ಆ ಕಟ್ಗೆ ಹೊರಿ ಆಟೋಮೆಟಿಕ್ಕಾಗಿ ಮೋಳಿಗೆ ಮಾರ ತಲೆ ಮ್ಯಾಗ ಬಂದು ಕುಂತು. ಅವಾಗ ಮೋಳಿಗೆ ಮಾರಾಗ ಅನ್ನಿಸ್ತು ನಾ ಏನೋ ತಪ್ಪು ಮಾಡಿದ್ದೀನಿ ಅಂತೇಳಿ ಮುಗ್ಧ ಸಂಘಗೆ ಮತ್ತೆ ಕ್ಷಮೆ ಕೇಳಿದಾಗ ಆ ಕಟ್ಗೆ ಹೊರಿ ಮತ್ತೆ ಮ್ಯಾಗ ಅಂತಲ್ಲಿ ನಿಂತು ಅವರವಾಗ ಹೋದರು. ಅಂಥ ಒಂದು ಶಕ್ತಿ ಮುಗ್ಧ ಸಂಘ ಎಂಬಲ್ಲಿ. ಮುಗ್ಧ ಅಂದ್ರೆ ಭಾಳ ಮುಗ್ಧ ಸಂಘ, ಅಷ್ಟೇ ಅಗಾಧವಾದ ಶಕ್ತಿ ತೋರುತ್ತಿರ. ಅದಕ್ಕೆ ಬಸವಣ್ಣನವ್ರನ್ನ ಅಪ್ಪಿಕೊಂಡಿದ್ದರು. ಈ ಒಂದು ಶರಣ ಹಿನ್ನೆಲೆಯಲ್ಲಿ ನಮ್ಮ ಕಾಲೇಜಿನ ಸುತ್ತಮುತ್ತ ನಮ್ಮ ಆವರಣದಲ್ಲಿ ಇರ್ತಕ್ಕಂಥ ಒಂದು ಒಳ್ಳೆಯ ಜಾಗ, ಒಂದು ಸ್ಥಳವಂತ ಶರಣರ ಸ್ಥಳವಂತ ತಿಳ್ಕೊಂಡು ನಾವು ಇದನ್ನು NSS ಸಿಬಿಲ್ ಸಲುವಾಗಿ ಆಯ್ಕೆ ಮಾಡಿ ನಾವು ಆಲ್ಟರ್ನೇಟ್ ಆಗಿ ಇಲ್ಲಿ ಬರ್ತಾಯಿದ್ದೀವಿ. ಇದು ಮೇನ್ ಮುಖ್ಯ ಕಾರಣ. ಅದಾದ ನಂತರ ನಮ್ಮ ಹಿರಿಯರು ಬಂಡೆಪ್ಪ ಸರ್ ಅವರು ಉದ್ಘಾಟಕ ನುಡಿಯನ್ನು ಹೇಳಿದರು. ಆ ಉದ್ಘಾಟನೆ ನುಡಿಯಲ್ಲಿ ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದರು. ಆ ಸಂತೋಷದಲ್ಲಿ ಎಷ್ಟು ಸಂತೋಷದಂದ್ರೆ ನಾವು ಅದಕ್ಕೆ ಸಾಕ್ಷಿಯಾಗಿವಿ. ಬೇಂಜಿಯವರು ಮಾತಾಡುವಾಗ ಹೇಳಿದರು, ದೀಪಕ್ ಕಲಬುರ್ಗಿ ಮತ್ತು ಪ್ರವೀಣ್ ಕಲಬುರ್ಗಿ ಇಬ್ಬರು ಅವ್ರ ಮೊಮ್ಮಕ್ಕಳು ಅಂಥೇಳಿ. ದೀಪಕ್ ಕಲಬುರ್ಗಿ ಸರ್ ಮತ್ತು ಪ್ರವೀಣ್ ಕಲಬುರ್ಗಿ ಸರ್ ಅವರು ಮುತ್ತೇರು, ಬಂಡೆಪ್ಪ ಖೂಬಾ ಸರ್ ಅವರು ಒಳ್ಳೆಯ ಸಾಹಿತಿ, ಶಿಕ್ಷಕರಾಗಿ ಸೇವೆಯಿಂದ ನಿವೃತ್ತಿ ಹೊಂದಿ ಓಂ ಶಾಂತಿಯಲ್ಲಿ ಕರೆಕ್ಟಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಟ್ರಾನ್ಸ್ಲೇಷನಲ್ಲಿ ಎತ್ತಿದ ಕೈ. ಅವರು ಹಿಂದಿಯಲ್ಲಿ ಟ್ರಾನ್ಸ್ಲೇಷನ್ ಮಾಡ್ತಾರೆ, ಉರ್ದುದಲ್ಲಿ ಟ್ರಾನ್ಸ್ಲೇಷನ್ ಮಾಡ್ತಾರೆ. ಅವರು ಅಂಥ ಒಂದು ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಜ್ಞಾನ ಇರ್ತಕ್ಕಂಥ ವ್ಯಕ್ತಿ ನಮ್ಮ ಸುತ್ತಮುತ್ತಲು ಯಾರಾದಂದ್ರೆ ಈಗ ಬಂಡೆಪ್ಪ ಸರ್ ಅದಾರ. ಸೊ ಅಂಥವ್ರನ್ನು ಈ ವೇದಿಕೆಗೆ ನಾವು ಆಹ್ವಾನಿಸಿವಿ. ಯಾಕಂದ್ರೆ ನಿಮಗೂ ಗೊತ್ತಾಗಲಿ, ಇನ್ನೊಂದು 20-30 ವರ್ಷ ಹೋದಾಗ ನೀವು ಅನ್ಬೋದು, ಕನ್ನಡ ಉರ್ದು ಹೆಂಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ, ಹಿಂದಿ ಕನ್ನಡ ಹೆಂಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ, ನಮಗೆ ಬರಲಾಗ್ಯದ ಅವರೇ ಮಾಡ್ತೀರ ಅಂತ ನಿಮಗೆ ಅನಿಸ್ಬೋದು. ಬಟ್ ಆ ಶಕ್ತಿ ಅದ. ಆ ಶಕ್ತಿಯನ್ನು ನೀವು ಉಪಯೋಗಿಸ್ಬೇಕಂತ ತಿಳ್ಕೊಂಡು ನಮ್ಮ ಮುಖ್ಯ ಅತಿಥಿಗಳಂಥ ಮಂದಾಕಿನಿ ಬೇಂಜಿಯವರು ಭಾಳ ಬೆಸ್ಟಾಗಿ ಹೇಳಿದರು. ನಿಮಗೆಲ್ಲರಿಗೂ ವ್ಯಕ್ತಿತ್ವ ವಿಕಸನ ಬಗ್ಗೆ ಹೇಳಿದರು, ಖಾನ್ ಪಾನ್ ಶಾನ್ 3 ಬಗ್ಗೆ ಹೇಳಿದರು ನಿಮಗೆ. ಖಾನ್ ಪಾನ್ ಆ್ಯಂಡ್ ಶಾನ್ ಇವು 3 ಹೆಂಗಿರ್ಬೇಕನ್ನೋದು ಭಾಳ ಕ್ಲಿಯರಾಗಿ ಹೇಳಿದ್ರು ಅವರು. ಯಾರು ಇವರು 3 ಕರೆಕ್ಟಾಗಿ ನೀವು ಉಪಯೋಗಿಸ್ತೀರಿ, ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ತೊಂದರೆ ಆಗಂಗಿಲ್ಲ, ನಿಮ್ಮ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಆಗಂಗಿಲ್ಲ, ನಿಮ್ಮ ವಿದ್ಯಾರ್ಜನೆಯಲ್ಲಿ ಯಾವುದೇ ತೊಂದರೆ ಆಗಂಗಿಲ್ಲ. ನೀವು ಆ ಮುಟ್ಟುವ ಗುರಿಯನ್ನು ಆರಾಮಾಗಿ ಮುಟ್ಟಂತ ತಿಳ್ಕೊಂಡು ಬೈಂಜಿಯವರು ನಿಮಗೆ ಭಾಳ ಕರೆಕ್ಟಾಗಿ ವಿಸ್ತಾರವಾಗಿ ಹೇಳಿಕೊಟ್ರು. ನಿಮಗೆ ಸ್ವಲ್ಪ ಹಿಂದಾಗ್ರಿ ಬ್ರದರ್, ಜರ ಹಿಂದಾಗ್ಬಿಟ್ಟ.